ಯೇಸು ಕ್ರಿಸ್ತ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ನಾನು ವಂದಿಸುವಂತವನಾಗಿದ್ದೇನೆ. ಈ ಸುಂದರವಾದಂಥ ಒಂದು ಸಬ್ಬ ದಿನದಲ್ಲಿ ದೇವರು ಮತ್ತೊಂದು ಸಾರಿ ನನ್ನನ್ನು ನಿಮ್ಮನ್ನು ಈ ಒಂದು ಆನ್ಲೈನ್ ಮುಖಾಂತರವಾಗಿ ದೇವರನ್ನು ಆರಾಧನೆ ಮಾಡುವಂಥ ಒಂದು ಸಮಯ ಕೊಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ನಮ್ಮ ಸಬ್ಬ ದಿನದ ಆರಾಧನೆ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಾವು ನಿನಗೆ ಸ್ತೋತ್ರಗಳು ಸಲ್ಲಿಸುವಂಥವರಾಗಿದ್ದೇವೆ. ಈ ಒಂದು ಉದಯ ಕಾಲದಲ್ಲಿ ದೇವರೇ, ನಿನ್ನ ಪರಿಶುದ್ಧ ಚರಣದಲ್ಲಿ ಬಂದು ನಾವು ನಿನ್ನನ್ನು ಆರಾಧಿಸುವಂಥವರಾಗಿದ್ದೇವೆ. ದೇವರೇ, ನಿನ್ನ ವಾಕ್ಯವು ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ. ಈಗೋ ಸ್ವಾಮಿ, ನೀನು ನಮ್ಮ ಮಧ್ಯಸ್ಥದಲ್ಲಿದ್ದೀಯ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸಿ, ನನ್ನ ಹಾಗೆ ನನ್ನ ಸಭಿಕರು ತಮ್ಮ ತಮ್ಮ ಮನೆಗಳು ಕೂತುಕೊಂಡು ನಿನ್ನನ್ನು ಆರಾಧಿಸುವಂಥ ಸಮಯದಲ್ಲಿ ನಿನ್ನ ಪ್ರಸನ್ನತೆ ಎಲ್ಲ ಕಡೆಯಲ್ಲಿ, ಎಲ್ಲ ಮನೆಗಳಲ್ಲಿ, ಎಲ್ಲ ನಿನ್ನ ವಿಶ್ವಾಸಿಯ ಮಕ್ಕಳ ಮಧ್ಯದಲ್ಲಿ ನೀಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ, ಈ ಆರಾಧನೆ ಕೈಲೊಪ್ಪಿಸುತ್ತೇವೆ. ನೀನೇ ಇದಕ್ಕೆ ಆದಿಯು ಮಧ್ಯವು ಅಂತವು ಆಗಿರಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ನಾವೆಲ್ಲರೂ ಅದೇ ರೀತಿಯಲ್ಲಿ ಕೂತುಕೊಂಡು ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ ನಂಬರ್ 98ನೇ ಆರಾಧನೆ ಪುಸ್ತಕದಲ್ಲಿ ಕುರುಬನಂತೆ ಮುಂದೆ ಹೋಗು, ಈ ಒಂದು ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಕುರ್ಬಾನಂತೆ ಮುಂದೆ ಹೋಗು, ನಾಮ ದಿವ್ಯ ಕರ್ತನೇ, ನೀನ ಮಂದೆಯನ್ನು ಮೇಸು, ರಾಮ್ಯ ಹೊಲದಲ್ಲಿ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ಮಂದೆಯನ್ನು ಪ್ರೀತಿಯಿಂದ ಮಾರ್ಗದಲ್ಲಿ ನಡೆಸು. ತಪ್ಪಿ ಹೋದ ಕುರಿಯನ್ನ ಕರುಣಿಸಿ ಹುಡುಕು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನ್ನು. ನಾವು ಪಾಪ ಮಾಡಿದಾಗ್ಯೂ ಬಾರಿ ನಾನು ತಳ್ಳೆನು. ನಿರ್ಮಲತ್ವ ಕೊಡುತ್ತೇನೆ ಎಂದು ನೀನು ಹೇಳಿದೆ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಬಾಲ್ಯದಲ್ಲಿ ನಿನ್ನ ದಯ ನಮ್ಮ ಮೇಲೆ ಇರಲಿ. ನಿನ್ನ ದಿವ್ಯವಾದ ಪ್ರೀತಿ ಎದೆಯನ್ನು ತುಂಬಲಿ. ಪ್ರಿಯ ಯೇಸು, ಪ್ರೀತಿ ಮಾಡು ಎಂದೇ ಪ್ರೀತಿ ಮಾಡಿದೆ. ಅದೇ ರೀತಿಯಲ್ಲಿ ನಾವು ಕೂತುಕೊಳ್ಳುವಂಥ ಸಮಯದಲ್ಲಿ ಉತ್ತರ ಪ್ರತ್ಯುತ್ತರವಾಗಿ ದಾವೀದನ ಕೀರ್ತನೆಗಳು 146ನೇ ಸಂಧಿ 1ರಿಂದ ಕೆಲವು ವಚನಗಳು ನಾವು ಓದಿಕೊಳ್ಳೋಣ. ದಾವೀದನ ಕೀರ್ತನೆಗಳು 146ನೇ ಸಂಧಿ 1ರಿಂದ 6ನೇ ವಚನವರೆಗೆ ನಾವು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಯಾವಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನ ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನ ಸ್ತುತಿಸುವೆನು. ಜೀವಮಾನವೆಲ್ಲ
ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡೋ ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳು ಆಗುವು. ಯಾವನಿಗೆ ಯಾಕೋಬನ ದೇವರ ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನ ನಂಬಿರುತ್ತಾನೋ ಅವನೇ ಧನ್ಯನು. ಭೂಮಿ, ಆಕಾಶ, ಸಾಗರ, ಚರಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು. ಆಮೆನ್. ಈ ಸಮಯದಲ್ಲಿ ನಾವು ಕೀರ್ತನೆಗಳಲ್ಲಿ 177ನೇ ಒಂದು ಕೀರ್ತನೆ ಹಾಡುಕೊಳ್ಳೋಣ. ಆರಾಧನೆ ಪುಸ್ತಕದಲ್ಲಿ 177 ಈ ಒಂದು ಕೀರ್ತನೆ ನಾವು ಹಾಡಿ ದೇವರನ್ನು ಮಹಿಮೆ ಸಲ್ಲಿಸೋಣ. ಪ್ರಿಯರೇ, ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದಾದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಾಂದು ಭಜಿಸುವಯ್ಯ. ಸುಂದರ ರಕ್ಷಕನೇ, ನರಳೋಲೈಪತಿಯೇ, ನೀ ಪರಿಮಳ ವಾಸನಿಯೇ. ನರಳೋಲೈಪತಿಯೇ, ನೀ ಪರಿಮಳ ವಾಸನಿಯೇ. ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯನು, ನಿರತವು ಸದ್ಗುರುವೇ. ಸುಂದರ ರಕ್ಷಕನೇ, ಸಾಯದ ನರವರನೇ, ನೀ ಗಾಯವ ಮಾಡಿಪನೇ. ಸಾಯದ ನರವರನೇ, ನೀ ಗಾಯವ ಮಾಡಿಪನೇ. ಮಾಯಾದ ಜಗದಲ್ಲಿ ನಿಯಮಗಾಶ್ರಯ ಕಾಯು ವಿಮೋಚಕನೇ. ಸುಂದರ ರಕ್ಷಕನೇ, ಪರಮ ದಯಾಕರನೇ, ನೀ ಧರಣಿಯ ಭಾಸ್ಕರನೇ. ಪರಮ ದಯಾಕರನೇ, ನೀ ಧರಣಿಯ ಭಾಸ್ಕರನೇ. ನರರಿಗೆ ಮಾರ್ಗವು, ವರಗಳು ಮೂಲವು, ಕರುಣೆಯ ಸಾಗರನೇ. ಸುಂದರ ರಕ್ಷಕನೇ, ಅಧಿಪತಿಯಾದವನೇ, ನೀ ಮಧುರ ಕೃಪಾಮೃತನೇ. ಅಧಿಪತಿಯಾದವನೇ, ನೀ ಮಧುರ ಕೃಪಾಮೃತನೇ. ಗುರು ಸುದೇವಿಯ ವಿವಿಧಯ ಮಾಡಲು ಅಧಿಕಾರಗೊಳಿಸೇ. ಸುಂದರ ರಕ್ಷಕನೇ, ಅರಸನು ನೀ ನಮಗೆ, ಅತಿ ಬರದಲ್ಲಿ ನೀ ನೆಡಗೆ. ಅರಸನು ನೀ ನಮಗೆ, ಅತಿ ಬರದಲ್ಲಿ ನೀ ನಡೆಗೆ. ಸ್ಮರಣೀಯ ಮಾಡುತ್ತ ಬರುವೆವು ಕರ್ತನೆ, ಅರಸ ಮದಾದರಿಸೆ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದಾದಿ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಾಂದು ಭಜಿಸುವೆಯ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿಕೊಂಡು ಬರುವ ಪರಲೋಕದ ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ದೇವರೇ, ನಿನ್ನ ಮಕ್ಕಳಾಗಿರುವಂಥ ನಾವೆಲ್ಲರೂ ನಿನ್ನ ಪರಿಶುದ್ಧ ಚರಣದಲ್ಲಿ ಬಂದು ನಿನ್ನನ್ನು ಮೊರೆಯಿಡುವಂಥವರಾಗಿದ್ದೇವೆ, ನಿನ್ನನ್ನು ಕೊಂಡಾಡುವಂಥವರಾಗಿದ್ದೇವೆ, ನಿನಗೆ ಸ್ತೋತ್ರಗಳು ಸಲ್ಲಿಸುವಂಥವರಾಗಿದ್ದೇವೆ. ಯಾಕಂದರೆ ದೇವರೇ, ನಮ್ಮನ್ನು ಜೀವದ ಒಂದು ಸಂಖ್ಯೆಯಲ್ಲಿಟ್ಟು ದೇವರೇ, ಈ ಒಂದು ಉದಯ ಕಾಲದಲ್ಲಿ ನಿನ್ನ ಮುಂದೆ ಬಂದು ಅಪ್ಪ ಯೇಸುವೆ ನನ್ನ ದೇವರೇ ಕರುಣಿಸು ಅಂತ ನನ್ನ ಮುಂದೆ ಪ್ರಾರ್ಥನೆ ಮಾಡುವಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಡೋದಕ್ಕಾಗಿ ಸ್ತೋತ್ರ. ಹೇಗೋ ಸ್ವಾಮಿ, ಕಳೆದ ವಾರವೆಲ್ಲ ದೇವರೇ ನಮ್ಮ ಜೀವಿತಗಳನ್ನು ಕಾಪಾಡಿದೀಯ ಸ್ವಾಮಿ, ಸುರಕ್ಷೆ ನೀಡಿದೀಯ ಸ್ವಾಮಿ, ಸಂರಕ್ಷಿಸಿದ ಸ್ವಾಮಿ. ಹೀಗೋ ಎಲ್ಲ ಒಂದು ಕೊರೋನಾ ವೈರಸ್ಗಳು ನಮ್ಮನ್ನು ತಪ್ಪಿಸಿದೀಯ ಸ್ವಾಮಿ. ಜೀವದ ಸಂಖ್ಯೆಯಲ್ಲಿ ನೀಡಿ ನಮ್ಮನ್ನು ದೇವರೇ ನಿನಗೆ ಸ್ತೋತ್ರ ಸಲ್ಲಿಸಿ ಕೊಂಡಾಡುವಂಥ ಒಂದು ಸಮಯ ಕೊಡೋದಕ್ಕಾಗಿ ಸ್ತೋತ್ರ. ಹೀಗೋ ಸ್ವಾಮಿ, ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ, ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದು ನಿನ್ನ ಕುಟುಂಬಗಳಿನ ಆಸ್ತಿಗೆ ನಾವು ಒಪ್ಪಿಸಿಕೊಳ್ಳುತ್ತಾ ಇದ್ದೇವೆ. ಒಂದೊಂದು ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಕೊಟ್ಟು ದೇವರೇ, ನಿನ್ನ ವಿಶ್ವಾಸಿಯ ಜೀವಿತದಲ್ಲಿ ಅವರು ದಿನ ದಿನ ಬೆಳೆಸಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ದೇವರೇ, ನಿನಗೆ ಅನುದಿನ ಜೀವಿತದಲ್ಲಿ ಪ್ರಾರ್ಥನೆ ಮತ್ತೆ ವಾಕ್ಯಗಳು ಓದುವಂತೆ ನಿನ್ನ ಮಕ್ಕಳಾಗುವಂತೆ ಸಹಾಯ ಮಾಡು ದೇವರೇ. ವಿಶೇಷವಾಗಿ ಕೊರೋನಾ ವೈರಸ್ದಿಂದ ದೇವರೇ, ಇಡೀ ನಮ್ಮ ಭಾರತ ದೇಶವು ಮತ್ತು ಇನ್ನೂ ಅನೇಕ ದೇಶಗಳಲ್ಲಿ ದೇವರೇ ಬಂದಿರುವಂಥ ಈ ಬಹಳ ಘೋರವಾದ ಕಾಯಿಲೆಗಳಿಂದ ದೇವರೇ, ನೀ ನಮ್ಮನ್ನು ಸುರಕ್ಷಿತವಾಗಿ ನೀಡಿದಕ್ಕಾಗಿ ಸ್ತೋತ್ರ. ದೇವರೇ, ಅನೇಕ ನಿನ್ನ ಮಕ್ಕಳು ಈ ಒಂದು ಕೊರೋನಾ ವೈರಸ್ ಗುರಿಯಾಗಿದ್ದಾರೆ ಸ್ವಾಮಿ. ಸುಮಾರು ಅನೇಕ ಲಕ್ಷ ಜನರು ದೇವರೇ ಬಿಮಾರಿಯಾಗಿ ದೇವರೇ ಕೊರೋನಾ ವೈರಸ್ ಇಂದ ತಮ್ಮ ಜೀವಿತಗಳು ಜೀವಿಸುವಂತವರಾಗಿದ್ದಾರೆ. ಕೆಲವರು ದೇವರೇ ಚೆನ್ನಾಗಿ ಆಗಿ ತಮ್ಮ ಮನೆಗಳು ಬಂದಿದ್ದಾರೆ. ಅನೇಕರು ದೇವರೇ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ದೇವರೇ, ಈ ಒಂದು ಕೊರೋನಾ ವೈರಸ್ಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ದೇವರೇ, ನಿನಗೆ ಯಾವುದು ಅಸಾಧ್ಯವಿಲ್ಲ ಸ್ವಾಮಿ. ದೇವರೇ, ನಿನಗೆ ಎಲ್ಲ ಸಾಧ್ಯ ಮಾಡುವಂತ ದೇವರು ನೀನಾಗಿದ್ದೀಯ ಸ್ವಾಮಿ. ಹೀಗೋ ಸ್ವಾಮಿ, ನಿನ್ನ ಆಶೀರ್ವಾದಗಳಿಂದ ನಿನ್ನ ಒಂದು ಆಶೀರ್ವಾದಗಳಿಂದ ದೇವರೇ, ಬೇಗನೆ ಈ ಕೊರೋನಾ ವೈರಸ್ ಈ ದೇಶದಲ್ಲಿ ಇನ್ನು ಅನೇಕ ದೇಶದಲ್ಲಿ ಅದು ಹೋಗುವಂತ ರೀತಿಯಲ್ಲಿ ನೀನು ನಮಗೆ ಸಹಾಯ ಮಾಡು ಸ್ವಾಮಿ. ದೇವರೇ, ವಿಶೇಷವಾಗಿ ನನ್ನ ಸಭೀಕರನ್ನು ಕಾಪಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇನೆ. ಹೌದು ಸ್ವಾಮಿ, ತಮ್ಮ ಜೀವಿತಗಳಲ್ಲಿ ಎಂಥ ಒಂದು ಜೀವನ ಜೀವಿಸ್ತಾರೆ ನಿನಗೆ ಗುರುತು ಸ್ವಾಮಿ. ಬಡತನದಲ್ಲಿ ಯಾವುದೇ ಒಂದು ಸರಿಗೆ ಸಮಯಕ್ಕೆ ಊಟ ಇರಲಾದೆ ಬೇರೆ ಬೇರೆ ರೀತಿಯಲ್ಲಿ ಅವರು ಜೀವಿಸುವಂಥವರಾಗಿದ್ದಾರೆ. ಚಿಂತೆಗಳಲ್ಲಿ ಜೀವಿಸುವಂಥವರಾಗಿದ್ದಾರೆ. ದೇವರೇ, ಮುಂದೆ ಏನು ಅಂತ ಒಂದು ಪ್ರಶ್ನೆಗಳನ್ನು ಜೀವಿಸುವಂಥವರಾಗಿದ್ದಾರೆ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸುತ್ತಾ ಇದ್ದೀವಲ್ಲ ಅಂತಂದು ಒಂದು ಮನಸ್ಸು ನೊಂದುಕೊಂಡು ಜೀವಿಸುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯಗಳಿಂದ ಅವರಿಗೆ ಧೈರ್ಯವನ್ನು, ನಿನ್ನ ಒಂದು ಸುಸಮಾಚಾರವನ್ನು ಕೊಟ್ಟು ದೇವರೇ, ನಿನ್ನಲ್ಲಿ ವಿಶ್ವಾಸಿಯ ಮಕ್ಕಳಾಗಿ ಜೀವಿಸುವಂತೆ ನಿನ್ನ ಕೃಪೆ ಅವರಿಗೆ ನೀಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈಗ ಸ್ವಾಮಿ, ನಮ್ಮ ಎಲ್ಲ ಒಂದು ಡಾಕ್ಟರ್ಗಳನ್ನು ನರ್ಸ್ಗಳನ್ನು ಏನೋ ಅನೇಕ ಮೆಡಿಕಲ್ ಟೀಮ್ಗಳನ್ನು ಆಸ್ತಿಗೆ ನಾವು ಒಪ್ಪಿಸಿಕೊಳ್ಳುತ್ತೇವೆ ಸ್ವಾಮಿ. ದೇವರು ಪ್ರಯಾಸ ಪಟ್ಟು ದೇವರ ಅವರು ಪ್ರಯತ್ನ ಮಾಡುವಂಥ ಎಲ್ಲ ಒಂದು ಕಾರ್ಯದಲ್ಲಿ ದೇವರೇ, ನೀನು ಅವರಿಗೆ ಸಹಾಯ ಮಾಡು ಸ್ವಾಮಿ. ನಮ್ಮ ಎಲ್ಲ ಒಂದು ಸರ್ಕಾರ ಅಧಿಕಾರಿಗಳನ್ನು, ನಮ್ಮ ಪ್ರೈಮ್ ಮಿನಿಸ್ಟರ್ನು, ಚೀಫ್ ಮಿನಿಸ್ಟರ್ಗಳನ್ನು, ಇನ್ನೂ ಅನೇಕ ಮಿನಿಸ್ಟರ್ಗಳು ಸೇರಿ ದೇವರೇ, ಈ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಮತ್ತು ಅನೇಕ BMC ಸ್ಟಾಫ್ಗಳನ್ನು ದೇವರ ಅವರು ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥವರಾಗಿದ್ದಾರೆ. ಇಂಥ ಒಂದು ಲಾಕ್ಡೌನಲ್ಲಿ ಸ್ವಾಮಿ ದೇವರೇ, ನೀನು ಅವರಿಗೆ ಬಲ, ಶಕ್ತಿ, ಜ್ಞಾನ, ವಿವೇಕವನ್ನು ಕೊಟ್ಟು ದೇವರೇ, ಇದು ಕೊರೋನಾ ವೈರಸ್ನ ಯಾವ ರೀತಿ ನಾವು ಖತಮ್ ಮಾಡಬೇಕು, ಮುಕ್ತಾಯ ಮಾಡಬೇಕು ಅಂತ ಆಲೋಚಿಸುವಂಥ ಸಮಯದಲ್ಲಿ ದೇವರೇ, ಒಳ್ಳೆಯ ರೀತಿಯಲ್ಲಿ ಯೋಚನೆಗಳು ಮಾಡಿ, ಸ್ಟ್ರಾಟಜೀಸ್ ಮಾಡಿ ದೇವರೇ, ಇದಕ್ಕೆ ಕೊನೆ ಹಂತವು ಮಾಡುವಂಥ ರೀತಿಯಲ್ಲಿ ನೀವು ಸಹಾಯ ಮಾಡು ಸ್ವಾಮಿ. ಈಗಾಗಲೇ ದೇವರೇ 3ನೇ ಚರಣದಲ್ಲಿ ನಾವು ಬಂದಿದ್ದೇವೆ ಈ ಲಾಕ್ಡೌನ್ ಸ್ವಾಮಿ. ದೇವರೇ, ಜನಸಂಖ್ಯೆ ಹೆಚ್ಚು ಆಗುತ್ತಾ ಉಂಟು ಸ್ವಾಮಿ ಕೊರೋನಾ ವೈರಸ್ ಇಂದ. ದೇವರೇ,
ದೇವರೇ, ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ, ನಿನ್ನ ಸ್ಪರ್ಶವು ನಿನ್ನ ಮಕ್ಕಳೊಂದಿಗೆ ನೀಡು ಸ್ವಾಮಿ. ಅನೇಕರು ತಮ್ಮ ಮನೆಗಳಿದ್ದುಕೊಂಡು ದೇವರೇ ವಾಸಿಸುವಂತೆ ಒಳ್ಳೆ ಮನಸ್ಸು, ಹೃದಯವನ್ನು ಕೊಡು ಸ್ವಾಮಿ. ಈಗ ಸ್ವಾಮಿ, ಹೊರಗಡೆ ಬಂದು ಇನ್ನೊಬ್ಬರ ಜೊತೆಗೆ ಇನ್ನೊಬ್ಬರ ಜೊತೆಗೆ ಅವರು ಕೂಡಲಾರದೆ, ಈ ವೈರಸ್ಗಳು ಹೆಚ್ಚು ವಿಸ್ತಾರವಾಗಿ ಮಾಡಲಾರದೆ ದೇವರೇ, ನಿನ್ನ ಮಕ್ಕಳನ್ನು ನೀನು ಆಶ್ರಯಿಸಬೇಕೆಂದು ಬೇಡಿಕೊಳ್ಳುವಂಥವರಾಗಿದ್ದೇವೆ. ದೇವರೇ, ಈ ಒಂದು ಸಮಯದಲ್ಲಿ ದೇವರೇ, ನಾವು ನಿನ್ನ ವಾಕ್ಯಗಳು ಧ್ಯಾನ ಮಾಡುವಂಥ ಸಮಯದಲ್ಲಿ ನಮ್ಮ ಆತ್ಮಿಕ ಆಹಾರದಿಂದ ನಮ್ಮನ್ನು ಪೂರ್ತಿಗೊಳಿಸು ಸ್ವಾಮಿ. ಈಗ ಸ್ವಾಮಿ, ಈ ಕೊರೋನಾ ವೈರಸ್ ಅಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ ನಮಗೆ ನಿನ್ನ ವಾಕ್ಯವೇ ನಮಗೆ ಆಧಾರ, ನಿನ್ನ ಮಾತುಗಳೇ ನಮಗೆ ಆಶೀರ್ವಾದಗಳು ಸ್ವಾಮಿ. ನಿನ್ನ ವಾಕ್ಯಗಳಿಂದ ನಮ್ಮೊಂದಿಗೆ ನೀನು ಮಾತನಾಡಿ ಸ್ವಾಮಿ, ನಮ್ಮ ವಿಶ್ವಾಸ ಜೀವಿತವನ್ನು ನೀನು ಹೆಚ್ಚೆಚ್ಚಾಗಿ ನೀನು ಆಶ್ರಯಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಹಾಗೆ ಇನ್ನು ಅನೇಕರು ದೇವರೇ ನಿನ್ನ ವಾಕ್ಯಗಳು ಕೇಳುವಂಥವರಾಗಿದ್ದಾರೆ. ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡು ದೇವರೇ. ನೀನು ಶ್ರೇಷ್ಠವಾದಂಥ ದೇವರು, ಪರಾಕ್ರಮಿಯಾಗಿರುವಂಥ ದೇವರು, ನಮ್ಮ ದೇವರಾಗಿದ್ದೀಯ ಸ್ವಾಮಿ. ನಿನಗೆ ಯಾವುದು ಅಸಾಧ್ಯವಿಲ್ಲ ಸ್ವಾಮಿ. ಎಲ್ಲವೂ ಸಾಧ್ಯ ಮಾಡುವಂಥ ದೇವರು ನೀನಾಗಿದ್ದೀಯ ಸ್ವಾಮಿ. ಈಗ ಸ್ವಾಮಿ, ನಿನ್ನ ಆಸ್ತೆಗೆ ನಮ್ಮ ಪ್ರಾಣಗಳು, ನಮ್ಮ ಶರೀರವನ್ನು, ನಮ್ಮ ಆತ್ಮವನ್ನು ನಿನಗೆ ಸಮರ್ಪಿಸುತ್ತಾ ಇದ್ದೇವೆ. ನಮ್ಮನ್ನು ಆಶೀರ್ವಾದ ಮಾಡು, ನಮ್ಮ ಸಭಿಕರನ್ನು ಆಶೀರ್ವಾದ ಮಾಡು, ಅವರ ಜೀವಿತವನ್ನು ಆಶೀರ್ವಾದ ಮಾಡು. ಈ ವಾಕ್ಯಗಳು ನಮ್ಮ ಆತ್ಮಿಕ ಜೀವಿತೆಗೆ ಆಶೀರ್ವಾದ ಆಗುವಂಥ ರೀತಿಯಲ್ಲಿ ನಮ್ಮೊಂದಿಗೆ ನೀನು ಮಾತನಾಡಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿ ಬಂದಿದ್ದೇವೆ ಸ್ವಾಮಿ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ದಿನ ಹಾರಿನ ಮಾತೆ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವೇ ಸ್ವಾಮಿ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯಗಳು ಧ್ಯಾನ ಮಾಡುವಂತವರಾಗಿದ್ದೇವೆ. ದೇವರ ವಾಕ್ಯಗಳು ಧ್ಯಾನ ಮಾಡುವುದಕ್ಕಿಂತ ಮೊದಲು ನಾನು ಕೆಲವು ವಿಷಯಗಳು ನಿಮಗೆ ತಿಳಿಸುವಂತವನಾಗಿದ್ದೇನೆ. ಇವತ್ತು ನಾವು 3ನೇ ಚರಣದಲ್ಲಿ, ಅಂದರೆ ನಮ್ಮ ಲಾಕ್ಡೌನ್ 3rd ಫೇಸ್ ಅಂತಾರೆ, 3ನೇ ಚರಣದಲ್ಲಿ ನಾವು ಪ್ರವೇಶ ಮಾಡುವಂತವರಾಗಿದ್ದೇವೆ. ನಮ್ಮ ಗುರುತಿಲ್ಲ ಇನ್ನು ಎಷ್ಟು ದಿನಗಳು ನಾವು ಈ ರೀತಿಯಲ್ಲಿ ಲಾಕ್ಡೌನ್ ಆಗಿ ಜೀವಿಸುವಂತವರಾಗಿದ್ದೇವೆ. ಆದರೆ ಇದುವರೆಗೆ ದೇವರು ನಮ್ಮನ್ನು, ನಮ್ಮ ಸಭಿಕರನ್ನು, ನಿಮ್ಮನ್ನು, ನನ್ನನ್ನು, ನಮ್ಮೆಲ್ಲರೂ ದೇವರು ಕಾಪಾಡಿದ್ದಾನೆ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತವನಾಗಿದ್ದೇನೆ. ದಯವಿಟ್ಟು ನೀವು ನಿಮ್ಮ ಜೀವಿತವನ್ನು ನಂಬಿಕೆಯ ಮತ್ತೆ ಕ್ರೈಸ್ತವನ್ನು ಒಳ್ಳೆಯ ವಿಶ್ವಾಸ ಜೀವನ ಇಂಥ ಒಂದು ಸಮಯದಲ್ಲಿ ಜೀವಿಸಿ ದೇವರಿಗೆ ಮಹಿಮೆ ಕೊಡುವಂತ ಮಕ್ಕಳಾಗಬೇಕೆಂದು ನನ್ನ ಒಂದು ವಿನಂತಿಯಾಗಿ ಉಂಟು. ದೇವರ ವಾಕ್ಯದಲ್ಲಿ ಅನೇಕ ಸತ್ಯಾಂಶಗಳು ಉಂಟು. ಆ ಸತ್ಯಾಂಶಗಳು ನಾವು ಓದುವಂತ ಸಮಯದಲ್ಲಿ, ಅದನ್ನು ತಿಳ್ಕೊಳ್ಳುವಂತ ಸಮಯದಲ್ಲಿ ನಮಗೆ ಅನೇಕ ಆಶೀರ್ವಾದಗಳು ಬರುವಂತದ್ದಾಗಿದೆ ಅಂತ ನಾವು ನೋಡುತ್ತೇವೆ. ಇವತ್ತು ನಾವೆಲ್ಲರೂ ಈ ರೀತಿಯಲ್ಲಿ ಹೇಳುತ್ತಾ ಇದ್ದೇವೆ, ನಾವು ಕ್ರೈಸ್ತರು ಆಗಿದ್ದೇವೆ, ನಾವು ದೇವರನ್ನು ನಂಬಿರುವಂತ ಜನಾಂಗ ಆಗಿದ್ದೇವೆ ಮತ್ತು ನಾವು ದೇವರನ್ನು ಅನುಸರಣ ಮಾಡುವಂತ ಜನಾಂಗ ಆಗಿದ್ದೇವೆ ಅಂತಂದು ನಾವು ಹೇಳಿಕೊಳ್ಳುವಂತವರಾಗಿದ್ದೇವೆ. ಇದು ಒಳ್ಳೆ ಮಾತುಗಳಾಗಿದೆ ಪ್ರಿಯರೇ. ನಾವು ಯೇಸು ಸ್ವಾಮಿಯ ನಂಬಿದ ಮಕ್ಕಳಾಗಿದ್ರೆ, ಯೇಸು ಸ್ವಾಮಿಯ ಮಾತಿನ ಮೇಲೆ ನಡೆಯುವಂತ ಜನರು ನಾವಾಗಿದ್ರೆ, ನಾವು ನಿಜವಾಗಲೂ ಆತನ ಪ್ರಿಯ ಮಕ್ಕಳು ಆಗಿದ್ದೇವೆ ಅಂತ ನಾವು ನೋಡುತ್ತೇವೆ. ಆದರೆ ಒಂದು ಒಳ್ಳೆ ವಿಶ್ವಾಸಿಯ ಚಿಹ್ನೆಗಳು ಏನು, ಒಂದು ಒಳ್ಳೆ ವಿಶ್ವಾಸಿಯ ಒಂದು ಗುರುತುಗಳು ಏನು ಅಂತ ನೀವು ನಾನು ಕೇಳುವಂತ ಸಮಯದಲ್ಲಿ ಇವತ್ತು ಅದೇ ನಾವು ವಾಕ್ಯಗಳಿಂದ ನಾವು ನೋಡುವಂತವರಾಗಿದ್ದೇವೆ. ಒಬ್ಬ ವಿಶ್ವಾಸಿ, ನಾನು ವಿಶ್ವಾಸಿ ಮಗನು ಮಗಳು ಅನ್ನುವಂಥವ್ರು ಯಾರು ಅಂತಂದ್ರೆ, ಮೊದಲದಾಗಿ ಯಾರು ಆತನ ಕಡೆಗೆ
ತಮ್ಮ ಕಣ್ಣುಗಳನ್ನಿಟ್ಟು ಜೀವಿಸುವಂತವರಾಗಿದ್ದಾರೆ. ಅವರೇ ನಿಜವಾದಂತ ದೇವರ ಮಕ್ಕಳು ಅಂತಂದು ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಲುಕಿಂಗ್ ಅನ್ ಟು ಗಾಡ್, ದೇವರನ್ನು ನೋಡುತ್ತಾ ತಮ್ಮ ಜೀವಿತಗಳು ಜೀವಿಸುವಂತವರೇ ಅವರು ವಿಶ್ವಾಸಿಗಳು ಅಥವಾ ದೇವರ ನಿಜವಾದಂತ ದೇವರ ಮಕ್ಕಳು ಅಂತಂದು ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಈ ಲೋಕದ ನೋಡಿಕೊಂಡು ಜೀವಿಸುವಂತವರಾಗಿದ್ದೇವೆ. ಈ ಲೋಕದಲ್ಲಿರುವಂತ ವಸ್ತುಗಳ ಮೇಲೆ ನಾವು ಆಧಾರ ಇಟ್ಟುಕೊಂಡು ಜೀವಿಸುವಂತವರಾಗಿದ್ದೇವೆ. ಯಾ ಲೋಕವನ್ನು ನಾವು ದೃಷ್ಟಿ ಇಟ್ಟು ನಾವು ನೋಡುವಂತವರಾಗಿದ್ವೋ ಆ ಲೋಕವು ಇವತ್ತು ಯಾವುದೇ ಕೆಲಸಕ್ಕೆ ಬರಲಾದಂತ ಒಂದು ಲೋಕವಾಗಿ ಉಂಟು ಅಂತ ನಾವು ನೋಡುತ್ತೇವೆ. ಯೂಸ್ಲೆಸ್ ಆಗಿ ಉಂಟು ಅಂತ ನಾವು ನೋಡುತ್ತೇವೆ. ಈ ಲೋಕವು ನೋಡಿ ನಾವು ಜೀವಿಸುವಂತವರು ಇವತ್ತು ಈ ಲೋಕವು ಶಕ್ತಿ ಇರಲಾದಂತ ಒಂದು ಲೋಕವಾಗಿದೆ ಅಂತ ನಾವು ನೋಡುತ್ತೇವೆ. ಸಹಾಯ ಮಾಡಲಾರದಂತ ಒಂದು ಲೋಕವು ಆಗಿದೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರೇ, ನಾವು ಈ ಲೋಕದ ಮೇಲೆ ಇಷ್ಟು ಆಸೆ ಪಟ್ಟಿದ್ವಲ್ಲ, ಆ ಲೋಕದ ರೀತಿಯಲ್ಲಿ ಜೀವಿಸಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಿದ್ವಲ್ಲ, ಅದೇ ಲೋಕವು ಇವತ್ತು ನಮಗೆ ಮರಣವನ್ನು ತಂದಿರುವಂತದ್ದಾಗಿದೆ ಅಂತ ನಾವು ನೋಡುತ್ತೇವೆ. ಆದರೆ ದೇವರ ವಾಕ್ಯಗಳಲ್ಲಿ ಅಥವಾ ಸತ್ಯವೇದದಲ್ಲಿ ದೇವರು ನಮಗೆ ಒಂದು ಆದರಣೆ ಆತನು ಕೊಡುವಂತವನಾಗಿದ್ದಾನೆ. ಆ ಆದರಣೆ ಏನಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನು ದೇವರ ಕಡೆಗೆ ತನ್ನ ಕಣ್ಣುಗಳು ನೀಡಿ ಜೀವಿಸುವಂತ ಸಮಯದಲ್ಲಿ ದೇವರು ಅವರ ಜೀವಿತವನ್ನು ಇನ್ನು ಹೆಚ್ಚೆಚ್ಚಾಗಿ ಆತನು ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ಈ ಲೋಕದ ಮೇಲೆ ನಮ್ಮ ಕಣ್ಣುಗಳು ಇಟ್ಟಲಾರದೆ ನಮ್ಮ ಕಣ್ಣುಗಳು, ನಮ್ಮ ದೃಷ್ಟಿ ದೇವರ ಮೇಲೆ, ಆ ಯೇಸು ಸ್ವಾಮಿ ಮೇಲೆ ಹಾಕಬೇಕಂತಂದು ಪೌಲನು ತನ್ನ ಒಂದು ಇಬ್ರಿಯರ ಬರೆದ ಪತ್ರಿಕೆ 2ನೇ ಸಂಧಿ 12ನೇ ಸಂಧಿ 2ನೇ ವಚನದಲ್ಲಿ ನಾವು ಓದುವಂತವರಾಗಿದ್ದೇವೆ. ಯೇಸುವಿನ ಮೇಲೆ ದೃಷ್ಟಿ ಇಟ್ಟಬೇಕು ಅಂತಂದು ಆತ ನಮಗೆ ಬೋಧಿಸುವಂತವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ನೋಡುತ್ತೇವೆ, ಈ ಯೇಸು ಸ್ವಾಮಿ ನಾವು ದೃಷ್ಟಿ ಇಡುವಂತ ಸಮಯದಲ್ಲಿ ನಮಗೆ ಸಿಕ್ಕುವಂತದ್ದು ಏನಂತಂದ್ರೆ, ಆತನು ನಮ್ಮ ದೇವರು ಆಗಿದ್ದಾನೆ, ಆತ ನಮ್ಮ ರಕ್ಷಕನು ಆಗಿದ್ದಾನೆ, ಆತ ನಮಗೆ ಸಹಾಯ ಮಾಡುವಂತ ದೇವರು ಆಗಿದ್ದಾನೆ ಅಂತ ನಾವು ನೋಡುತ್ತೇವೆ. ಲೋಕವು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತಿ ಇರಲಾರದೆ ಅಂತ ಲೋಕವಾಗಿದೆ. ಇಂಥ ಒಂದು ಕೊರೋನಾ ವೈರಸ್ ನಲ್ಲಿ ನಾವು ಜೀವಿಸುವಂತ ಸಮಯದಲ್ಲಿ ಕೇವಲ ಯೇಸು ಸ್ವಾಮಿ ನಾವು ನೋಡುವಂತ ಸಮಯದಲ್ಲಿ ಜೀವ ಸ್ವರೂಪನಾಗಿರುವಂತ ಯೇಸು ಸ್ವಾಮಿ ನಮ್ಮ ದೃಷ್ಟಿ ಇಡುವುದರಲ್ಲಿ ನಮಗೆ ದೇವರ ಒಂದು ಆಶೀರ್ವಾದ ನಮಗೆ ಸಿಕ್ಕುವಂತದ್ದಾಗಿದೆ ಅಂತ ನಾವು ನೋಡುತ್ತೇವೆ. ಈ ನೆಕ್ಸ್ಟ್ ವರ್ಷಗಳು ನಾವು ಲೋಕದ ಮೇಲೆ ನಾವು ಆಶಿಟ್ಟುಕೊಂಡು ನಂಬಿಕೆಟ್ಟುಕೊಂಡು ನಾವು ಜೀವಿಸುವಂತವರಾಗಿದೆ ಪ್ರೇರೆ. ಅಟ್ಲೀಸ್ಟ್ ಈಗಾದರೂ ನಮ್ಮ ಮನಸ್ಸುಗಳು, ನಮ್ಮ ಆಶೆಗಳು, ನಮ್ಮ ಕಣ್ಣುಗಳು ಲೋಕದ ಮೇಲೆ ನಾವು ಇಡಲಾರದೆ ಜೀವ ಸ್ವರೂಪನಾಗಿರುವಂತ ಆ ಯೇಸು ಸ್ವಾಮಿಯಲ್ಲಿ ನಮ್ಮ ಕಣ್ಣುಗಳಿಟ್ಟು ನಾವು ನಮ್ಮ ಓಟವನ್ನು ನಾವು ಓಡೋಣ ಪ್ರಿಯರೇ. ಈ ಓಟವನ್ನು ಓಡಿದರೆ ಆವಾಗ ನಮಗೆ ದೇವರಿಂದ ದೊರೆಯುವಂಥದ್ದು ಏನಂತಂದ್ರೆ, ದೇವರ ಕನಿಕರ, ದೇವರ ಆಶೀರ್ವಾದ, ದೇವರ ಒಂದು ನಿರೀಕ್ಷೆ ನಮಗೆ ಸಿಕ್ಕುವಂತದ್ದಾಗಿದೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ದೇವರ ನಿಜವಾದಂತ ಕ್ರೈಸ್ತರು ಯಾರು ಅಂತಂದ್ರೆ, ದೇವರ ಕಡೆಗೆ ತನ್ನ ಕಣ್ಣುಗಳಿಟ್ಟು ನಡೆಯುವಂತವರು ನಿಜವಾದಂತ ಕ್ರೈಸ್ತರು ಅಂತಂದು ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ನಿನ್ನ ದೃಷ್ಟಿ ಎಲ್ಲಿಟ್ಟಿದೀಯಾ ಪ್ರಿಯರೇ? ಈ ಲೋಕದ ಮೇಲೆ ಇಟ್ಟು ಜೀವಿಸ್ತಾ ಇದೀಯಾ? ಆಶೆ ಕೊಡಲಾರದಂತ ಒಂದು ಲೋಕದ ಮೇಲೆ ನೀನು ನಾಶವಾಗುತ್ತೀಯಾ? ಒಂದು ವೇಳೆ ನಿನ್ನ ಕಣ್ಣುಗಳು ಲೋಕದ ಮೇಲೆ ಇಟ್ಟಿದ್ರೆ, ಈ ವಾಕ್ಯಗಳಿಂದ ಪೌಲನು ಹೇಳಿದ ಹಾಗೆ ನಮ್ಮ ಕಣ್ಣುಗಳು ಆ ಒಂದು ಯೇಸು ಸ್ವಾಮಿನ ನೀಡಿದ್ರೆ ನಮಗೆ ದೇವರು ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡುತ್ತೇವೆ, ನಾವು ಬರೀ ಯೇಸು ಸ್ವಾಮಿಯ ಕಡೆ ನೋಡೋದು ಅಷ್ಟೇ ಅಲ್ಲ, ನಾವು ದೇವರನ್ನು ತಿಳ್ಕೊಳ್ಳುವಂತ ಜನರು ಆಗಿರಬೇಕು. ವಿ ಶುಡ್ ನೋ ದ ಲಿವಿಂಗ್ ಗಾಡ್. हम हमारे परमेश्वर को जानने वाले लोग बनना चाहिए करके ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ಅನೇಕ ಕ್ರೈಸ್ತರಿದ್ದಾರೆ,
ದೇವರನ್ನು ತಿಳುಕೊಂಡಿದ್ದಾರೆ, ಅದೇ ರೀತಿಯಲ್ಲಿ ಅನೇಕ ಅಕ್ರೈಸ್ತರಿದ್ದಾರೆ, ದೇವರನ್ನು ತಿಳುಕೊಂಡಿಲ್ಲ ಅಂತ ನಾವು ನೋಡುತ್ತೇವೆ. ಕ್ರೈಸ್ತರಲ್ಲಿ ಇನ್ನು ಸ್ವಲ್ಪ ಕ್ರೈಸ್ತರು ಇಂಥ ಜನರಾಗಿದ್ರಲ್ಲ, ಇನ್ನು ದೇವರನ್ನು ಅವರು ತಿಳುಕೊಂಡಿಲ್ಲ ಅಂತ ನಾವು ನೋಡುತ್ತೇವೆ. ಸಂಪೂರ್ಣವಾಗಿ ನಾವು ಮಾನವರು, ನಾವು ಎಷ್ಟು ನಾವು ಚುರುಕಾಗಿದ್ದೇವೆ ನಮ್ಮ ಜೀವಿತಗಳಲ್ಲಿ. ನಮ್ಮಲ್ಲಿ ಒಂದು ಏನಂತಂದ್ರೆ, ಪ್ರತಿಯೊಂದು ವಸ್ತುಗಳನ್ನು, ಲೋಕದಲ್ಲಿರುವಂತ ವಸ್ತುಗಳನ್ನು ನಾವು ಅದು ತಿಳುಕೊಳ್ಳಲಿಕ್ಕೆ ಮನಸ್ಸು ನಮ್ಮನ್ನು ಯಾವಾಗಲೂ ಹೇಳುತ್ತಾ ಇದೆ ಅಂತ ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವು ಈ ಲೋಕವನ್ನು ತಿಳುಕೊಳ್ಳಬೇಕಂತ ನಾವು ಲೋಕವನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಲೋಕದಲ್ಲಿರುವಂತ ವಸ್ತುಗಳನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡುವಂತವರಾಗಿದ್ದೇವೆ. ಈ ಕೋವಿಡ್-19 ಎಷ್ಟು ಜನ ಸತ್ತಿದ್ದಾರೆ ಅಂತ ನಾವು ಡೈಲಿ ನಾವು ತಿಳಿಯಲಿಕ್ಕೆ ನಾವು ಪ್ರಯತ್ನ ಮಾಡುತ್ತಾ ಇದ್ದೇವೆ. ಎಷ್ಟು ಜನ ಗುಣ ಆಗಿ ಮನೆಗೆ ಹೋಗಿದ್ದಾರೆ ಅಂತ ನಾವು ಅದನ್ನು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡುವಂತವರಾಗಿದ್ದೇವೆ. ಎಷ್ಟು ಜನ ಈ ಕೊರೋನಾ ವೈರಸ್ಗೆ ಗುರಿಯಾಗಿದ್ದಾರೆ, ಇದು ನಾವು ತಿಳಿಯಲಿಕ್ಕೆ ನಾವು ಪ್ರಯತ್ನ ಮಾಡಿಕೊಳ್ಳುವಂತವರಾಗಿದ್ದೇವೆ. ಇದಕ್ಕೆ ನಾವು ಟಿವಿಗಳು ವಾಚ್ ಮಾಡುವಂತವರಾಗಿದ್ದೇವೆ. ಅನೇಕ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ನು ಅನೇಕ ಮಾಧ್ಯಮಗಳಿಂದ ನಾವು ತಿಳಿಯಲಿಕ್ಕೆ ನಾವು ಪ್ರಯತ್ನ ಮಾಡುವಂತವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಲೋಕವನ್ನು ತಿಳುಕೊಳ್ಳುವಂತವರಾಗಿದ್ದೇವೆ. ಜನರನ್ನು ನಾವು ತಿಳುಕೊಳ್ಳುತ್ತಾ ಇದ್ದೇವೆ. ಲೋಕದಲ್ಲಿರುವಂತ ವಸ್ತುಗಳು ನಾವು ತಿಳುಕೊಳ್ಳುವಂತವರಾಗಿದ್ದೇವೆ. ಈ ಭೂಮಿ ಮೇಲಿರುವಂತ ಒಂದೊಂದು ನಾವು ತಿಳುಕೊಳ್ಳುವಂತವರಾಗಿದ್ದೇವೆ. ಬಹಳ ದುಃಖಕರವಾದಂತ ಸಂಗತಿ ಏನಂತಂದ್ರೆ, ನಾವು ನಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿನ ನಾವು ತಿಳುಕೊಳ್ಳಾರದಂತ ಜನರು ಆಗಿದ್ದೇವೆ. ಯೇಸು ಸ್ವಾಮಿ ನಾವು ತಿಳುಕೊಳ್ಳಾರದೆ ನಾವು ಜೀವಿಸುವಂತ ಜನಾಂಗ ಆಗಿದ್ದೇವೆ ಅಂತ ನಾವು ನೋಡುತ್ತೇವೆ. ನಾವು ಎಂತವರಾಗಿದ್ದೇವೆ ಅಂತಂದ್ರೆ, ಫರಿಸಾಯರು, ಸದುಕರ ಹಾಗೆ ನಾವು ಆಗಿದ್ದೇವೆ ಅಂತ ನಾವು ನೋಡುತ್ತೇವೆ. ಯೇಸು ಸ್ವಾಮಿ 33 ವರ್ಷಗಳು ಆತನ ಈ ಲೋಕದಲ್ಲಿ ಜೀವಿಸಿದನು ಅಂತ ನಾವು ನೋಡುತ್ತೇವೆ. ಫರಿಸಾಯರ ಜೊತೆಗೆ ಆತನು ಜೀವಿಸಿದನು, ಸದುಕರ ಜೊತೆಗೆ ಆತನು ಜೀವಿಸಿದನು, ಅನೇಕ ಬೋಧನೆಗಳು ಆತನು ಮಾಡಿದನು, ಅನೇಕ ದೈವ ಸಂದೇಶಗಳು ಆತನು ಮಾಡಿದನು, ಅನೇಕ ಅದ್ಭುತ ಕಾರ್ಯಗಳು ಆತನು ಮಾಡಿದನು. ಆದರೂ ಸಹ ಫರಿಸಾಯರು, ಸದುಕರು ಯೇಸು ಸ್ವಾಮಿಯನ್ನು ತಿಳುಕೊಂಡಿಲ್ಲ ಅಂತ ನಾವು ನೋಡುತ್ತೇವೆ. ಆತನು ಅರ್ಥ ಮಾಡಿಕೊಂಡಿಲ್ಲ ಅಂತ ನಾವು ನೋಡುತ್ತೇವೆ. ಆತನನ್ನು ದೇವರ ಕುಮಾರನು, ದೇವರು ನರ ಅವತಾರವನ್ನು ಹೊಂದಿಕೊಂಡು ಈ ಲೋಕಕ್ಕೆ ಆತನು ಕೂಸಾಗಿ ಜನಿಸಿ ಮಾನವನು ರಕ್ಷಿಸಿಗೋಸ್ಕರವಾಗಿ ಬಂದಿದ್ದಾನೆ ಅಂತಂದು ಇದು ಅವರು ತಿಳಲಾರದೆ ಅವರು ಓದರು ಅಂತ ನಾವು ನೋಡುತ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಅವರಿಗೆ ಈ ರೀತಿ ಹೇಳುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಸಂಧಿ 29ನೇ ವಚನದಲ್ಲಿ ಆ ಯೇಸು ಸ್ವಾಮಿ ಆ ಫರಿಸಾಯರಿಗೆ, ಆ ಸದುಕರಿಗೆ ಈ ಮಾತು ಹೇಳುತ್ತಾನೆ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 22ನೇ ಸಂಧಿ 29ನೇ ವಚನ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವವರಾಗಿದ್ದೀರಿ ಅಂತಂದು ಆತನು ಹೇಳುವಂತವನಾಗಿದ್ದಾನೆ. ನೀವು ಧರ್ಮಶಾಸ್ತ್ರವನ್ನು ಅಥವಾ ದೇವರ ವಾಕ್ಯಗಳನ್ನು ತಿಳಿಲಾರ್ದಂತ ಜನರು ಆಗಿದ್ದೀರಾ ಮತ್ತು ದೇವರ ಶಕ್ತಿಯನ್ನು ತಿಳಿಲಾರದೆ ಆಗಿರುವಂತ ಜನರು ನೀವು. ಯು ಡೋಂಟ್ ನೋ ದ ಸ್ಕ್ರಿಪ್ಚರ್, यू डोंट नो द पावर ऑफ गॉड. परमेश्वर के वचन और उसकी शक्ति को न जानने वाले लोग आप लोग बन गए करके ಆತನು ಯೇಸು ಸ್ವಾಮಿ ಫರಿಸಾಯರಿಗೆ, ಸದುಕರಿಗೆ ಹೇಳುವಂತವನಾಗಿದ್ದಾನೆ. ಇವತ್ತು ನೀನು ಯೇಸು ಸ್ವಾಮಿನು ಎಷ್ಟರ ಮಟ್ಟಿಗೆ ನೀನು ತಿಳಿಲಿಕ್ಕೆ ನೀನು ಪ್ರಯತ್ನ ಮಾಡುವಂತವನಾಗಿದೆಯಾ? ನೀನು ನಿಜವಾದಂತ ಕ್ರೈಸ್ತರಂತ ಹೇಳಿಕೊಳ್ಳುವಂತವನಾಗಿದೆಯಾ? ಯೇಸು ಸ್ವಾಮಿಯ ನಂಬಿದ ಮಗನು ಮಗಳಾಗಿದೆ ಅಂತ ಹೇಳಿಕೊಳ್ಳುವಂತವನಾಗಿದೆಯಾ? ನಾನು ಯೇಸು ಸ್ವಾಮಿ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ನಾನು ದೀಕ್ಷಾಸ್ಥಾನ ಹೊಂದಿರುವಂತವನಾಗಿದೆಯಾ? ಯೇಸು ಸ್ವಾಮಿಯ ಒಂದು ಹೆಸರನ್ನು ನಮ್ಮ ಕ್ರೈಸ್ತ ಹೆಸರನ್ನು ಇಟ್ಟುಕೊಂಡು ನಾವು ಜೀವಿಸುವಂತವರಾಗಿದ್ದೇವೆ. ಇಷ್ಟು ನಾವು ಚಿಹ್ನೆಗಳಿಟ್ಟುಕೊಂಡು ಸಹ ಇವತ್ತು ಯೇಸು ಸ್ವಾಮಿ ನಾವು ಸಂಪೂರ್ಣವಾಗಿ ತಿಳುಕೊಳ್ಳಾರ್ದಂತ ಜನರು ನಾವು ಆಗಿದ್ದೇವೆ ಅಂತ ನಾವು ನೋಡುತ್ತೇವೆ.
ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಲಾಕ್ ಡೌನ್ ಅಲ್ಲಿ ನಾವು ಏನು ಮಾಡುತ್ತಾ ಇದ್ದೇವೆ? ದೇವರು ನಮಗೆ ಸಾಕಷ್ಟು ದಿನಮಾನಗಳು, ತಿಂಗಳುಗಳು ಆತ ನಮಗೆ ಕೊಟ್ಟಿದ್ದಾನೆ. ನಾವು ಏನು ಮಾಡಬೇಕಂತಂದ್ರೆ, ನಾವು ದೇವರನ್ನು ತಿಳ್ಕೊಳ್ಳುವಂತವರಾಗಿರಬೇಕು. ದೇವರ ವಾಕ್ಯಗಳು, ನಾವು ಬೈಬಲ್ಗಳು ನಾವು ತೆಗೆದುಕೊಂಡು ದಿನ ಅನುದಿನ ಜೀವಿತದಲ್ಲಿ ನಾವು ಓದುವಂತವರಾಗಿರಬೇಕು. ಕುಟುಂಬ ಪ್ರಾರ್ಥನೆಯಲ್ಲಿ ದೇವರನ್ನು ತಿಳ್ಕೊಳ್ಳುವಂತವರಾಗಿರಬೇಕು. ದೇವರು ಇದು ಕೊಟ್ಟಿರುವಂತ ಒಂದು ಒಳ್ಳೆ ಸಮಯ ಆಗಿದೆ ಅಂತ ನಾವು ನೋಡುತ್ತೇವೆ. ಒಳ್ಳೆಯ ಅವಕಾಶ ದೇವರು ಕೊಟ್ಟಿದ್ದಾನೆ. ಪ್ರಿಯರೇ, ನಾವೇನು ಮಾಡಬೇಕಂದ್ರೆ ಆತನನ್ನು ತಿಳ್ಕೊಳ್ಳುವಂತವರಾಗಿರಬೇಕು. ಈ ಯೇಸು ಸ್ವಾಮಿ ಎಂತ ನನ್ನ ದೇವರು ಆಗಿದ್ದಾನೆ, ಆತನನ್ನು ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿ ಮಾಡುವಂತವನಾಗಿದ್ದಾನೆ, ನನಗೋಸ್ಕರವಾಗಿ ಯೇಸು ಸ್ವಾಮಿ ಏನು ಮಾಡಿದ್ದಾನೆ, ಆತನು ನನಗೆ ಎಂಥ ಜೀವನ ಕೊಡುವಂತವನಾಗಿದ್ದಾನೆ, ಆತನೇ ನನಗೆ ಮಾರ್ಗವಾಗಿದ್ದನಲ್ಲ, ಆತ ನನಗೆ ಜೀವವಾಗಿದ್ದಾನೆ, ಆತ ನನಗೆ ಸತ್ಯವಾದಂತ ದೇವರಾಗಿದ್ದಾನೆ. ಈ ದೇವರನ್ನು ತಿಳ್ಕೊಳ್ಳುವುದು ಇಂಥ ಒಂದು ಸಮಯದಲ್ಲಿ ನಾವು ಪ್ರಯತ್ನ ಮಾಡುವಂತವರಾಗಿರಬೇಕು. ಪ್ರಿಯರೇ, देवरे ಇವತ್ತು ಬಹಳ ಜನ आज बहुत से लोग क्या करते हैं मालूम है, लॉकडाउन में रोज टीवियां देखते हैं, न्यूज देखते हैं, पिक्चर देखते हैं, सीरियल्स देखते हैं, खाते हैं, पीते हैं, सोते हैं, घूमते हैं, लेकिन परमेश्वर को जानने के लिए कभी कोशिश नहीं करते हैं। हम जानते हैं, कहते हैं, क्या जानते हैं हम ಏನು ನಿನ್ನ ದೇವರನ್ನು ತಿಳ್ಕೊಂಡಿದ್ದೀಯಾ? बाइबल में निकोदेमस करके एक व्यक्ति है जो रात के समय यीशु मसीह के पास आता है, और वो निकोदेमस धार्मिक गुरु था, वो बुद्धिमान था, सभा मंदिर का एक मेंबर था, वो यीशु मसीह को जानता था, फिर भी जानते हुए भी फिर भी उससे और जानने के लिए रात के समय यीशु मसीह के पास आकर उसे मिलता है, उसे जानने की कोशिश करता है। और यीशु मसीह के साथ जब वार्तालाप जब बात करता है, ಮಾತನಾಡುವಂತ ಸಮಯದಲ್ಲಿ ಯೇಸು ಸ್ವಾಮಿ ಆತನಿಗೆ ಈ ಮಾತು ಹೇಳ್ತಾನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ನೀನು ಪರಲೋಕಕ್ಕೆ ರಾಜ್ಯಕ್ಕೆ ನೀನು ಸೇರುವುದಿಲ್ಲ ಅಂತ ಹೇಳುತ್ತಾನೆ. ಅದರ್ಥ ಏನಂತಂದ್ರೆ, ನಿಕೋದೇಮಸ್ಸಿಗೆ ಪರಲೋಕದ ರಾಜ್ಯವನ್ನು ತಿಳ್ಕೊಳ್ಳಬೇಕು, ಪರಲೋಕದ ರಾಜ್ಯದಲ್ಲಿ ಸೇರಬೇಕು, ಯಾವ ರೀತಿಯಲ್ಲಿ ಸೇರಬೇಕು ಅಂತ ಒಂದು ತಿಳುಕೊಳ್ಳಿಕ್ಕೆ ಆತನು ಯೇಸು ಸ್ವಾಮಿಯ ಬಳಿಯಲ್ಲಿ ಆತನು ಬಂದನು ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವು ವಿಶ್ವಾಸಿಗಳಂತ ಹೇಳಿಕೊಳ್ಳುತ್ತೀವಲ್ಲ, ಇದು ಬರೀ ಲೋಕದಲ್ಲಿ ಇರುವಂತ ಒಂದು ಜೀವನ ಹೇಗೆ ನಾನು ಜೀವಿಸಬೇಕು ಅದೇ ನಾವು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ. ಈ ಜೀವನ ಆದ ನಂತರ ಪರಲೋಕದ ಜೀವನವು ದೇವರ ರಾಜ್ಯ ಬಗ್ಗೆ, ದೇವರ ಒಂದು ನಮಗೋಸ್ಕರವಾಗಿ ನೇಮಕ ಮಾಡಿರುವಂತ ಆ ಒಂದು ರಾಜ್ಯ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಇದು ಬಹಳ ಅಗತ್ಯ ಅಂತ ನಾವು ನೋಡುತ್ತೇವೆ. ಯಾಕಂತಂದ್ರೆ जब यीशु मसीह वापस आएगा, जब न्याय करने आएगा, ತೀರ್ಪು ಮಾಡಲಿಕ್ಕೆ ಬರುವಂತ ಸಮಯದಲ್ಲಿ ಆವಾಗ ಯೇಸು ಸ್ವಾಮಿ ಪ್ರಶ್ನೆ ಕೇಳುತ್ತಾರೆ, ಸವಾಲ್ ಕರೆगा कि तुम मुझे कितना जानते हो, ಎಷ್ಟು ನನ್ನ ತಿಳ್ಕೊಳ್ಳುವಂತವನಾಗಿದ್ದೀಯಾ? तो हम बोले, हाँ प्रभु हम जानते हैं। क्या जानते हैं? मैंने तुम्हें समय दिया, मैंने तुम्हें ज्यादा समय दिया। तेरे जीवन में एक लॉकडाउन का समय आया, एक महामारी बीमारी आया, मैंने महीनों तक तुम्हें घरों में रखा, तुम्हें संभाला, तुम्हारे जीवन को मैंने संभाला, तुम्हें आने जाने को मैंने संभाला, फिर भी तूने मुझे जानने के लिए एक बार भी न बाइबल खोलकर तूने वचन पढ़ा या पारिवारिक प्रार्थना किया, ना मुझे प्रभु की, ना मुझे तूने खोजा। ऐसे सवाल जब करेंगे हमने अपना हमारा सर जो है नीचे झुक जाएगा। इसलिए ನನ್ನ ಪ್ರಿಯ ಸಹೋದರ ಸಹೋದರರೇ, प्रभु को जानने वाले इंसान बनिए। तो विश्वासी हो ना,
मसीह का नाम लेकर जी रहे हो ना? बाइबल के नाम अपने ऊपर रखकर ये संसार में जी रहे हो ना? उस प्रभु परमेश्वर यीशु मसीह को जानने वाला ವ್ಯಕ್ತಿ ಅಲ್ಲ. ದೇವರನ್ನು ತಿಳುಕೊಳ್ಳುವಂತ ಮನುಷ್ಯನು ನೀನಾಗಿರಬೇಕಂತ ದೇವರು ನಮ್ಮಿಂದ ಬೇಡಿಕೊಳ್ಳುವಂತವನಾಗಿದ್ದಾನೆ. तीसरी बात, अंदर अंतिम बात में एक खत्म करना चाहता हूँ. तीसरा चिन्ह, तीसरी बात, एक अच्छा मसीह, ಒಬ್ಬ ಒಳ್ಳೆ ವಿಶ್ವಾಸಿಯ ಮೂರನೇ ಚಿಹ್ನ ಏನಂತಂದ್ರೆ ಆತನ ಈ ಲೋಕದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಜೀವಿಸುವಂತವರಾಗಿರಬೇಕು. Let us live by faith in God. ಯೇಸು ಸ್ವಾಮಿಯಲ್ಲಿ ನಾವು ನಂಬಿಗಸ್ತರಾಗಿ ಜೀವಿಸುವಂತದ್ದು ಇದು ಬಹಳ ಅಗತ್ಯ ಅಂತ ನಾವು ನೋಡುತ್ತೇವೆ. ಕ್ರೈಸ್ತ ಜೀವಮಾನವು ಎಂತ ಒಂದು ಜೀವಮಾನ ಅಂತಂದ್ರೆ ನಂಬಿಕೆಯ ಜೀವಿತವು ಅಂತ ನಾವು ನೋಡುತ್ತೇವೆ. आज हम देखते हैं कि आसपास हर जगह पर कोरोना वायरस आकर हम सभी के जीवनों को तहस नहस कर चुकी है. ನಮ್ಮ ಜೀವನಗಳನ್ನು ಅದನ್ನು ನಾಶ ಮಾಡುವಂತದ್ದಾಗಿದೆ. ಅಂತ ಒಂದು ಸಮಯದಲ್ಲಿ अन्य धर्म के लोग का विश्वास निकल गया परमेश्वर के ऊपर, छोड़ दिए हैं. अभी क्या होता है होने दो करके बोल दिए. और ऐसे ही ಅದೇ ರೀತಿಯಲ್ಲಿ ಕ್ರೈಸ್ತರಲ್ಲಿ ಕೆಲವರು ಏನಂತ ಅವರು ಸಹ ಇದೆಂತದು ಅಂತಂದು ದೇವರಲ್ಲಿ ತಮ್ಮ ನಂಬಿಕೆಯನ್ನು ಕಳೆದುಕೊಂಡಿರುವಂತವರಾಗಿದ್ದಾರೆ, ತಮ್ಮ ವಿಶ್ವಾಸದಲ್ಲಿ ಬಿದ್ದು ಹೋಗಿರುವಂತವರಾಗಿದ್ದಾರೆ ಅಂತ ನಾವು ನೋಡುತ್ತೇವೆ. ದೇವರೆಲ್ಲಿದ್ದಾನೆ ಅಂತದ್ದು ಪ್ರಶ್ನೆಗಳು ನಾವು ಕೇಳುವಂತವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಇವತ್ತು ಈ ಕೊರೋನಾ ವೈರಸ್ ಬಂದಿದ್ರಿಂದ ನಮ್ಮ ವಿಶ್ವಾಸವು ನಮ್ಮ ಕುಟುಂಬ ಜನರ ಮೇಲೆ ಇಲ್ಲ ಅಂತ ನಾವು ನೋಡುತ್ತೇವೆ. ನಾವು ಡೌಟ್ಗಳಿಡುತ್ತೇವೆ, ನಮ್ಮ ಸ್ನೇಹಿತರುಗಳೇ ನಾವು ಡೌಟ್ ಇಡುತ್ತೇವೆ, ನಮ್ಮ ಸಂಬಂಧಿಕರ ಮೇಲೆ ಡೌಟ್ ಇಡುತ್ತೇವೆ. ಯಾಕಂತಂದ್ರೆ ಇವನ ಹತ್ರ ಅಥವಾ ಇವ್ರ ಹತ್ರ ಕೊರೋನಾ ವೈರಸ್ ಕ್ಯಾರಿಯರ್ ಆಗಿದ್ದನು ಅಂತ. ಅವರಲ್ಲಿ ನಮ್ಮ ಕುಟುಂಬ ಜನರ ಮೇಲೆ, ನಮ್ಮ ಸ್ನೇಹಿತರ ಮೇಲೆ, ನಮ್ಮ ಬಂಧು ಮಿತ್ರರ ಮೇಲೆ ನಮಗೆ ನಿರೀಕ್ಷೆ ಇರಲಾದೆ ಹೋಯಿತು, ಪ್ರೀತಿ ಇರಲಾದೆ ಆಗಿದೆ ಅಂತ ನಾವು ನೋಡುತ್ತೇವೆ. ನಂಬಿಕೆ ಇರಲಾದೆ ನಾವು ಹೋಗುತ್ತಾ ಇದ್ದೇವೆ. ಅನ್ಯೂನತೆ, ಒಕ್ಕಟ್ಟಾದಂತ ಜೀವನ ಜೀವಿಸಲಾರದೆ ನಾವು ಈ ಸಮಯದಲ್ಲಿ ಜೀವಿಸುವಂತವರಾಗಿದ್ದೇವೆ. ಆದರೆ ದೇವರ ವಾಕ್ಯ ನಮಗೆ ಇದು ಆಧಾರ ಕೊಡುವಂತವನಾಗಿದ್ದಾನೆ. ಅದೇನಂತಂದ್ರೆ ಯೇಸು ಸ್ವಾಮಿಯಲ್ಲಿ ಶಾಶ್ವತವಾದಂತ ನಂಬಿಕೆಯಲ್ಲಿ ನಾವು ಜೀವಿಸಬೇಕು. ದೇವರ ನಂಬಿಕೆಯಿಂದ ನಾವು ಜೀವಿಸಿದ್ರೆ ಆ ದೇವರು ನನ್ನ ಜೀವಿತವನ್ನು, ನಿನ್ನ ಜೀವಿತವನ್ನು ದೇವರು ಕಾಪಾಡುವಂತವನಾಗಿದ್ದಾನೆ. ಯಾಕಂದ್ರೆ ಈ ದೇವರು ವಿಶ್ವಾಸಿ ಯೋಗ್ಯವಾದಂತ ದೇವರು ಆಗಿದ್ದಾನೆ. ನಂಬಿಗಸ್ತನಾಗಿರುವಂತ ದೇವರು, ಆ ದೇವರು ಯೇಸು ಸ್ವಾಮಿ ಆಗಿದ್ದಾನೆ. ರಾಜಾದಿ ರಾಜನು ಆಗಿದ್ದಾನೆ, ಪ್ರಭುವಾದಿ ಪ್ರಭು ಆಗಿದ್ದಾನೆ, ಪವಿತ್ರನಾಗಿರುವಂತ ದೇವರಾಗಿದ್ದಾನೆ, ನಿನ್ನನ್ನು ಪ್ರೀತಿಸುವಂತ ದೇವರು ಆಗಿದ್ದಾನೆ. ಆ ದೇವರ ಮೇಲೆ ನಿನ್ನ ನಂಬಿಕೆ ಶಾಶ್ವತವಾಗಿರಬೇಕು. ಪ್ರಿಯರೇ, ಲೋಕದ ಮೇಲೆ ನಂಬಿಕೆ ಇಡಲಾರದೆ, ಮನುಷ್ಯರ ಮೇಲೆ ನಂಬಿಕೆ ಇಡಲಾರದೆ, ದೇವರಲ್ಲಿ ನೀನು ನಂಬಿಕೆ ಇಟ್ಟುಕೊಂಡು ನೀನು ಕ್ರೈಸ್ತ ಜೀವಮಾನ ಜೀವಿಸಿದ್ರೆ ಆ ದೇವರು ನಮಗೆ ಏನು ಕೊಡುತ್ತಂದ್ರೆ, ನಂಬಿಕೆಯ ಒಂದು ಫಲವು ಏನಂತಂದ್ರೆ ದೇವರು ತನ್ನ ಆನಂದವು ನಿನ್ನ ಜೀವಿತದಲ್ಲಿ ಕೊಡುವಂತವನಾಗಿದ್ದಾನೆ. ದೇವರು ತನ್ನ ಸಮಾಧಾನವು, ತನ್ನ ಶಾಂತಿಯು ನಿನಗೆ ಕೊಡುವಂತವನಾಗಿದ್ದಾನೆ. ದೇವರ ಕೃಪೆಯನ್ನು ಹೊಂದುವಂತ ಮಗನು, ಮಗಳು ಅಥವಾ ನಿನ್ನ ಕುಟುಂಬ ಆಗುವಂತದ್ದಾಗಿದೆ. ದೇವರದು ನಿನ್ನ ಜೀವಿತದಲ್ಲಿ ಆತನು ಒಳ್ಳೆಯದು ಮಾಡುವಂತವನಾಗಿದ್ದಾನೆ. ನಿನ್ನ ಕುಟುಂಬವನ್ನು ಒಳ್ಳೆಯದು ಮಾಡುವಂತವನಾಗಿದ್ದಾನೆ. ಯಾವಾಗ ನೀನು ನಿನ್ನ ವಿಶ್ವಾಸವು, ಬಲವಾಗಿ ವಿಶ್ವಾಸವು ನಿನ್ನ ಸ್ವಾಮಿಯಾಗಿರುವಂತ, ನನ್ನ ಸ್ವಾಮಿಯಾಗಿರುವಂತ ಯೇಸು ಸ್ವಾಮಿಯಲ್ಲಿ ನೀಡಿದರೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಕ್ರೈಸ್ತರಲ್ಲಿ ಒಂದು ನಿರೀಕ್ಷೆ ಉಂಟು. ಆ ನಿರೀಕ್ಷೆ ಎಂತ ನಿರೀಕ್ಷೆ ಅಂತಂದ್ರೆ, ನಮ್ಮ ದೇವರು ನಮ್ಮನ್ನು ತಿರುಗಿ ನಮಗೆ ಒಳ್ಳೆಯ ಜೀವನ ಕೊಡುವಂತವನಾಗಿದ್ದಾನೆ.
ಯೇಸು ಸ್ವಾಮಿ ಒಂದು ಮಾತು ಹೇಳುತ್ತಾನೆ, ನನಗೆ ಯಾವುದು ಅಸಾಧ್ಯವಿಲ್ಲ. There's nothing is impossible for me. ದೇವರಿಗೆ ಎಲ್ಲಾ ಸಾಧ್ಯ ಉಂಟು. ಇವತ್ತು ಈ ಕೊರೋನಾ ವೈರಸ್ಗಳಿಂದ ನಾವು ಭಯದಲ್ಲಿ, ಚಿಂತೆಯಲ್ಲಿ, ಮರಣಕ್ಕೆ ಗುರಿ ಆಗಿದ್ದೇವೆ. ಆದರೆ ಒಂದು ದಿವಸ ಬರುತ್ತದೆ, ಬೇಗ ಬರುತ್ತದೆ. ದೇವರು ಈ ಸ್ಥಿತಿಯನ್ನು ಆತನು ಬದಲಾಯಿಸಿ ತಿರುಗಿ ನಮ್ಮ ಜೀವಿತದಲ್ಲಿ ಆತನು ಸಂತೋಷವು, ಸಮಾಧಾನವು ಆತನು ನಮ್ಮನ್ನು ಕೊಟ್ಟು ನಡೆಸುವಂತವನಾಗಿದ್ದಾನೆ. ಯಾಕಂದ್ರೆ ನಮ್ಮ ಸ್ವಾಮಿ ಶೈತಾನನ ಮೇಲೆ ಜಯವನ್ನು ಹೊಂದಿರುವಂತ ದೇವರು ಆಗಿದ್ದಾನೆ. ನಮ್ಮ ದೇವರು ಕಲ್ವರಿ ಕ್ರೂಸಲ್ಲಿ ನಿನ್ನನ್ನು ಕಾಪಾಡೋದಕ್ಕೋಸ್ಕರವಾಗಿ, ನನ್ನನ್ನು ಕಾಪಾಡೋದಕ್ಕೋಸ್ಕರವಾಗಿ, ಇಡೀ ಮಾನವ ಜಾತಿನ ಕಾಪಾಡೋದಕ್ಕೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ ಅಂತ ನಾವು ನೋಡುತ್ತೇವೆ. ಲೋಕಕ್ಕೆ ಬೆಳಕಾಗಿ ಬಂದಿರುವಂತ ದೇವರು ಆತ ನಮ್ಮನ್ನು ಬೆಳಕಿನಲ್ಲಿ ಜೀವಿಸಲಿಕ್ಕೆ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಜೀವ ಕೊಡಲಿಕ್ಕೆ ಬಂದಿದ್ದಾನೆ. ಆ ಜೀವವು ಶಾಶ್ವತವಾದ ಜೀವನ ಕೊಡಲಿಕ್ಕೆ ಆತನು ಬಂದಿದ್ದಾನೆ. ಇಂಥ ದೇವರ ಮೇಲೆ ನಮ್ಮ ನಿರೀಕ್ಷೆ ಇಟ್ಟುಕೊಂಡು ನಾವು ವಿಶ್ವಾಸಿಯಾಗಿ ನಾವು ಜೀವಿಸಿದ್ರೆ ಆ ದೇವರು ನಮ್ಮನ್ನು ಕಾಪಾಡಿ ಈ ನಮಗೆ ಹೊಸ ದಿನಮಾನಗಳು, ಒಳ್ಳೆ ಸಂತೋಷಕರ ದಿನಮಾನಗಳು ದೇವರು ನಮಗೆ ಕೊಡುವಂತವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಇಂಥ ಕಠಿಣವಾದಂತ ಸ್ಥಿತಿಯಲ್ಲಿ ಇವತ್ತು ವಿಶ್ವಾಸಿಗಳಾಗಿರುವಂತ ನಾವು, ದೇವರ ಮಕ್ಕಳು ಆಗಿರುವಂತ ನಾವು, ಆ ಜೀವ ಸ್ವರೂಪನಾಗಿರುವಂತ ಯೇಸು ಸ್ವಾಮಿಯ ಕಡೆಗೆ ನೋಡೋಣ ಪ್ರಿಯರೇ. ಆ ಯೇಸು ಸ್ವಾಮಿನ ತಿಳುಕೊಳ್ಳೋಣ ಪ್ರಿಯರೇ. ಆತನು ನಿಜವಾದಂತ ದೇವರು ಆಗಿದ್ದಾನೆ. ಆ ಒಂದು ಯೇಸು ಸ್ವಾಮಿಯಲ್ಲಿ ನೀನು ಸಂಪೂರ್ಣವಾದಂತ ವಿಶ್ವಾಸಿಯ ಜೀವಿತವು ಜೀವಿಸಿದರೆ ನಿನಗೆ ದೇವರು ಮುಂದೆ ಒಳ್ಳೆ ದಿನಮಾನಗಳಲ್ಲಿ ಸಂತೋಷವು, ಆನಂದ ಕೊಟ್ಟು ನಿಮ್ಮನ್ನು ನಡೆಸುವಂತವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಯಾಕೆ ಭಯವು? ದೇವರು ನಮ್ಮ ಸಂಗಡಿದ್ದಾನೆ. ಆ ಯೇಸು ಸ್ವಾಮಿ ನಮ್ಮ ಸಂಗಡಿದ್ದಾನೆ. ಆತನ ಕಡೆಗೆ ನಮ್ಮ ದೃಷ್ಟಿ ನೀಡೋಣ, ನಮ್ಮ ಕಣ್ಣುಗಳು ನೀಡೋಣ, ಆತನ ತಿಳ್ಕೊಳ್ಳೋಣ. ಆತನ ವಿಶ್ವಾಸದಲ್ಲಿ ನಾವು ಜೀವಿಸೋಣ. ಇದುವರೆಗೆ ದೇವರನ್ನು ನಮ್ಮ ನಡೆಸಿರುವಂತ ದೇವರು ಮುಂದೆ ನಮ್ಮ ನಡೆಸುತ್ತಾನೆ ಅಂತ ನಂಬಿಕೆಯಿಂದ ಯಾವಾಗಲೂ ನಾವು ದೇವರ ಕಡೆಗೆ ನಮ್ಮ ಕಣ್ಣುಗಳಿಟ್ಟು ಅನುದಿನ ಜೀವಿತದಲ್ಲಿ ದೇವರ ವಾಕ್ಯಗಳು ಓದುತ್ತಾ ದೇವರ ತಿಳ್ಕೊಳ್ಳೋಣ ಪ್ರಿಯರೇ. ಮತ್ತೆ ವಿಶ್ವಾಸದಲ್ಲಿ ನೀವು ಜೀವಿಸಬೇಕೆಂತಂದು ನನ್ನ ಒಂದು ಪ್ರಾರ್ಥನೆ ಆಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಾವು ನಿನಗೆ ಸ್ತೋತ್ರಗಳು ಸಲ್ಲಿಸುವಂತವರಾಗಿದ್ದೇವೆ. ಎಂಥ ಒಳ್ಳೆ ದೇವರು ಸ್ವಾಮಿ. ಇಂಥ ಒಂದು ಕಠಿಣವಾದ ಸ್ಥಿತಿಯಲ್ಲಿ ನಾವು ಹಾಗು ಹೋಗುವಂತ ಸಮಯದಲ್ಲಿ ನೀನು ನಮಗೆ ಧೈರ್ಯ ಮಾತುಗಳು, ವಿಶ್ವಾಸಿಯ ಮಾತುಗಳು ನಮಗೆ ನೀನು ಬೋಧಿಸುವಂತವನಾಗಿದೀಯಾ ದೇವರೇ. ಇವತ್ತು ನಮಗೆ ಕೇವಲ ನೀನು ನಿನ್ನ ವಾಕ್ಯಗಳೇ ನಮಗೆ ಆಧಾರವಾಗಿ ಉಂಟು ಸ್ವಾಮಿ. ಇವತ್ತು ನಮಗೆ ಯಾವುದೇ ವಸ್ತು ನಮಗೆ ಆಧಾರವಿಲ್ಲ ಸ್ವಾಮಿ. ಲೋಕವು ನಮಗೆ ಏನು ಕೊಡಲಾರದೆ ಹೋಗಿದೆ ಅಂತ ನಾವು ನೋಡುತ್ತೇವೆ. ಲೋಕವು ನಮಗೆ ಕೇವಲ ಇವತ್ತು ಮರಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡುವಂತದ್ದಾಗಿದೆ. ಆದ್ರೆ ದೇವರೇ, ನೀನು ಜೀವ ಸ್ವರೂಪನಾಗಿರುವಂತ ಯೇಸು ಸ್ವಾಮಿ ನಮ್ಮ ದೇವರು, ನಿನ್ನ ವಾಕ್ಯಗಳೇ ನಮಗೆ ಆಧಾರವಾಗಿದೆ. ನಿನ್ನ ಪ್ರೀತಿಯ ನಮಗೆ ಆಧಾರವಾಗಿದೆ. ನೀನು ನಮಗೆ ಆಧಾರವಾಗಿದ್ದೀಯಾ ಅಂತ ನಾವು ನಂಬಿಕೊಂಡು ಸ್ವಾಮಿ, ನಮ್ಮ ಜೀವನದ ಮುಂದಿನ ಎಲ್ಲಾ ಒಂದು ಸಮಯದಲ್ಲಿ ನಮ್ಮ ಕಣ್ಣುಗಳೆತ್ತಿ ನಾವು ನಿನ್ನನ್ನು ನೋಡುವಂತವರಾಗಿದ್ದೇವೆ. ನಿನ್ನ ನೋಡುತ್ತಾ ದೇವರೇ, ಈ ದೇವರು ನನ್ನನ್ನು ಕಾಪಾಡುವಂತಹ ದೇವರು ಆಗಿದ್ದಾನೆ ಅಂತಂದು ಈ ಒಂದು ಉದ್ದೇಶದಿಂದ ನಮ್ಮ ಕಣ್ಣುಗಳಿನ ಕಡೆಗೆ ಎತ್ತಿ ನಿನ್ನ ನೋಡುವಂತವರಾಗಿದ್ದೇವೆ ಸ್ವಾಮಿ. ಈಗೋ ಸ್ವಾಮಿ, ನಾವು ನಿನ್ನ ಜೀವಿತವನ್ನು ತಿಳ್ಕೊಳ್ಳುವಂತ ಮನಸ್ಸುಗಳು ನಮಗೆ ಅನುಗ್ರಹಿಸು ಸ್ವಾಮಿ. ಇಷ್ಟು ಸಮಯ ನಾವು ವ್ಯರ್ಥ ಮಾಡಿದ್ದೇವೆ ಸ್ವಾಮಿ. ಅನೇಕ ಸಮಯ ನಾವು ತಿಂದು ಕುಡಿದು ಅಲ್ಲಿ ತಿರುಗಾಡಿ ಟಿವಿಗಳು ನೋಡುತ್ತಾ ನಮ್ಮ ಸಮಯ ಕಳೆಯುವಂತವರಾಗಿದ್ದೇವೆ. ಆದ್ರೆ ದೇವರೇ, ನಾವು ನಿನ್ನನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಲಾರದೆ ಹೋಗಿದ್ದೇವೆ. ದೇವರೇ, ಇವತ್ತು ಮತ್ತೊಂದು ಸಾರಿ ನಮಗೆ ನೆನಪು ಮಾಡಿದೀಯಾ. ಒಬ್ಬ ಒಳ್ಳೆ ಕ್ರೈಸ್ತನು, ಒಬ್ಬ ಒಳ್ಳೆ ವಿಶ್ವಾಸಿ ಯಾರು ಅಂತಂದ್ರೆ
ದೇವರನ್ನು ಸಂಪೂರ್ಣವಾಗಿ ತಿಳುಕೊಳ್ಳುವಂತವರು ಅವರು ಸಂಪೂರ್ಣವಾದಂತಹ ಕ್ರೈಸ್ತರು ಅಂತಂದು ದೇವರೇ ಪ್ರತಿದಿನ ರಾತ್ರಿ ಹಗಲು ರಾತ್ರಿ ನಿನ್ನ ವಾಕ್ಯಗಳು ನಾವು ಓದಿ ದೇವರೇ ನಾವು ನಿನ್ನನ್ನು ತಿಳುಕೊಳ್ಳುವಂತ ದೇವರು ನಿಜವಾದಂತ ದೇವರು ಯೇಸು ಸ್ವಾಮಿ ಆಗಿದ್ದಾನೆ ಅಂತಂದು ನಮ್ಮನ್ನು ಆಶ್ರಯ ಮಾಡು ಸ್ವಾಮಿ. ಅಷ್ಟಿಲ್ಲ ಸ್ವಾಮಿ, ಈ ಒಂದು ಭಯಂಕರವಾದಂತ ಕಾಯಿಲೆಗಳಲ್ಲಿ ಕೊರೋನಾ ವೈರಸ್ ನಾವು ಜೀವಿಸುವಂತ ಸಮಯದಲ್ಲಿ ನಮ್ಮ ನಂಬಿಕೆ ಬಿದ್ದು ಹೋಗಿದೆ ಸ್ವಾಮಿ. ನಾವು ಅವಿಶ್ವಾಸಿಗಳ ಹಾಕಿದ್ದೇವೆ ಸ್ವಾಮಿ. ಆದ್ರೆ ನಿನ್ನ ವಾಕ್ಯವು ನಮಗೆ ಈ ರೀತಿಯಲ್ಲಿ ಬೋಧನೆ ಮಾಡಿದೆ. ಅದೇನಂತಂದ್ರೆ ನಂಬಿಕೆಯಲ್ಲಿ ನೀನು ಮುಂದೆ ನಡಿ, ಯಾಕಂದ್ರೆ ನಾನು ಲೋಕವನ್ನು ಜಯವನ್ನು ಹೊಂದಿರುವಂತವನಾಗಿದ್ದೇನೆ. ದೇವರೇ, ಜೀವಿತ ಕಾಲವೆಲ್ಲ ನಾವು ನಿನ್ನಲ್ಲಿ ನಂಬಿಕೆ ಇಟ್ಟುಕೊಂಡು ನಾವು ಜೀವಿಸಿದ್ರೆ ದೇವರೇ ಈ ಎಲ್ಲಾ ಒಂದು ಸಮಸ್ಯೆಗಳಿಂದ ರೋಗಗಳಿಂದ ನಿನ್ನನ್ನು ತಪ್ಪಿಸಿ ನಿನ್ನ ಸಂತೋಷವು ನಿನ್ನ ಸಮಾಧಾನವು ನಿನ್ನ ಕೃಪೆ ನಿನ್ನ ಒಳ್ಳೆತನ ನಿನ್ನ ಮೇಲುಗಳು ನಮ್ಮ ಜೀವಿತದಲ್ಲಿ ನೀನು ತೋರಿಸುವಂತವನ್ನಾಗಿದೆಯಾ ದೇವರೇ. ನಾವು ಸಂಪೂರ್ಣ ಮನಸ್ಸಿನಿಂದ ನಿನ್ನನ್ನು ವಿಧೇಯತ್ವ ನಿನ್ನ ಒಂದು ವಿಶ್ವಾಸ ಜೀವಿತ ಜೀವಿಸಲಿಕ್ಕೆ ನೀನು ನಮ್ಮನ್ನು ಆಶೀರ್ವಾದ ಮಾಡು ದೇವರೇ. ಈ ವಾಕ್ಯಗಳು ಕೇಳುವಂತ ಪ್ರತಿಯೊಂದು ಹೃದಯಗಳನ್ನು ದೇವರೇ, ನಮ್ಮ ಕುಟುಂಬಗಳನ್ನು, ಅವರ ಜೀವಿತಗಳನ್ನು, ಅವರ ಒಂದು ಮಕ್ಕಳನ್ನು ದೇವರೇ ಹೆಚ್ಚೆಚ್ಚಾಗಿ ನಿನ್ನ ಆಶೀರ್ವಾದ ಮಾಡು ದೇವರೇ. ಇವತ್ತು ನಾವು ಬದುಕಿದ್ದೇವೆ ಸ್ವಾಮಿ, ಇದು ಕೇವಲ ನಿನ್ನ ಒಂದು ಆಶೀರ್ವಾದದಿಂದಲೇ ದೇವರೇ. ಇದೇ ಒಂದು ನಂಬಿಕೆಯಿಂದ ನಾವು ಬದುಕುತ್ತೇವೆ, ಯಾಕಂದ್ರೆ ನಮ್ಮ ದೇವರು ಯೇಸು ಸ್ವಾಮಿ ನಮ್ಮ ಜೀವ ಸ್ವರೂಪನಾಗಿರುವಂತ ದೇವರಾಗಿದ್ದಾನೆ. ಆತನ ನಂಬಿದ ಮಕ್ಕಳನ್ನ ಹಾಕಿದ್ದೇವೆ. ಆ ಒಂದು ಭರವಸೆಯಿಂದ ನಮ್ಮ ದಿನಮಾನಗಳು ನಾವು ಕಳೀಲಿಕ್ಕಿದ್ದೇವೆ ಸ್ವಾಮಿ ದೇವರೇ. ಬೇಗನೆ ದೇವರೇ, ಈ ಎಲ್ಲ ಕರೋನಾ ವೈರಸ್ಗಳು ನಮ್ಮ ಭೂಮಿಯಿಂದ ಈ ಲೋಕದಿಂದ ಅದನ್ನು ನಮ್ಮಿಂದ ಬಿಡುಗಡೆ ಮಾಡಿ ನಮಗೆ ಒಳ್ಳೆಯ ಸ್ವಾಸ್ಥ್ಯ ಜೀವನ, ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ನಮ್ಮನ್ನು ನಡೆಸು ಸ್ವಾಮಿ ದೇವರೇ. ಸಭೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿದ್ದಾರೆ, ಕಾಯಿಲೆಗಳಲ್ಲಿ ಆಗು ಹೋಗುತ್ತಾ ಇದ್ದಾರೆ, ಅನೇಕ ಶರೀರದಲ್ಲಿ ನೋವುದಲ್ಲಿ ಆಗು ಹೋಗುತ್ತಾ ಇದ್ದಾರೆ, ಕಷ್ಟದಲ್ಲಿ ಆಗು ಹೋಗುತ್ತಾ ಇದ್ದಾರೆ ದೇವರೇ, ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಿನ್ನ ಸ್ಪರ್ಶವಾಗಲಿ ಸ್ವಾಮಿ, ನೀನು ಅವ್ರನ್ನ ಮುಟ್ಟು ಸ್ವಾಮಿ, ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ ದೇವರೇ. ಈ ವಾಕ್ಯಗಳು ನಮ್ಮ ಆತ್ಮಿಕ ಆಹಾರವಾಗಿ ನಿನ್ನ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ತಿರುಗಿ ನಾವು ಮುಂದಿನ ವಾರದಲ್ಲಿ ನಿನ್ನ ಇದೇ ರೀತಿ ನಾವು ಬೆಟ್ಟಾಗುವಂತೆ, ನಿನ್ನ ವಾಕ್ಯಗಳು ಸಾರುವಂತೆ ನಮ್ಮನ್ನ ದೇವದೂತರನ್ನು ಕಳಿಸಿ ನಮ್ಮನ್ನು ಕಾಪಾಡಿ ಸುರಕ್ಷತೆ ಜೀವನ ಮತ್ತು ಆರೋಗ್ಯ ಭಾಗ್ಯ ಕೊಟ್ಟು ನಮ್ಮನ್ನು ನಡೆಸ್ಕೊಂಡು ಮುಂದೆ ಸಾಕಬೇಕಂತಂದು ಯೇಸು ಕ್ರಿಸ್ತನಲ್ಲಿ ಬೇಡಿ ಓದಿದ್ದೇವೆ ಸ್ವಾಮಿ. ಆಮೇನ್. ಈಗ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದಂತಹ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೂನ್ಯತೆ ಸಹವಾಸವು ಇಂದಿಗೂ ಎಂದೆಂದಿಗೂ ನಮ್ಮ ಸಂಗಡ ಇರಲಿ. ಆಮೇನ್.